ಏಪ್ರಿಲ್ ತಿಂಗಳ ಕಾರ್ ಸೇಲ್ಸ್ ರಿಪೋರ್ಟ್ ನೋಡಿದ್ರೆ ಒಂದು ವಿಷಯ ಮಾತ್ರ ಪಕ್ಕ. ಇಂಡಿಯನ್ ಕಾರ್ ಮಾರ್ಕೆಟ್ ನಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಎಸ್ಯುವಿ ಸೆಗ್ಮೆಂಟ್ ನ ಕಿಂಗ್ಗಳಾದ ಹ್ಯುಂಡೈ ಕ್ರೆಟಾ ಮತ್ತು ಟಾಟಾ ನೆಕ್ಸಾನ್ಗೆ ಈ ತಿಂಗಳು ಏನಾಗಿದೆ ಅಂತ ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಕ್ರೆಟಾ ಎಷ್ಟು ಕಮ್ಮಿ ಸೇಲ್ ಆಗಿದೆ ಅಂದ್ರೆ ಅದರ ಜಾಗವನ್ನು ಬೇರೆ ಕಾರ್ಗಳು ರಿಪ್ಲೇಸ್ ಮಾಡ್ಲಿಕ್ಕೆ ನೋಡ್ತಿವೆ. ಈ ತಿಂಗಳ ಟಾಪ್ 25 ಕಾರ್ ಸೇಲ್ಸ್ ಲಿಸ್ಟ್ ನ ಒಂದೊಂದಾಗಿ ನೋಡ್ತಾ ಹೋಗೋಣ. 25ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಎಕ್ಸ್ಯುವಿ 3X. ಇದು 7517 ಯೂನಿಟ್ ಸೇಲ್ ಆಗಿದೆ. ಹೊಸ ಲುಕ್ ಬಂದ್ಮೇಲೆ ಇದು ತನ್ನ ಪೊಸಿಷನ್ ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡ್ಕೊಂಡಿದೆ. 24ನೇ ಸ್ಥಾನದಲ್ಲಿದೆ ಮಾರುತಿ ಗ್ರ್ಯಾಂಡ್ ವಿಟಾರಾ. ಇದು ಕೆಲವು ತಿಂಗಳಿಂದ ಲಿಸ್ಟ್ ನಿಂದ ಹೊರಗಿದ್ದ ಗಾಡಿ. ಆದ್ರೆ ಈ ತಿಂಗಳು 7718 ಯೂನಿಟ್ ಸೇಲ್ ಮಾಡುವ ಮೂಲಕ ಹೇಗೋ ಲಿಸ್ಟ್ ಗೆ ವಾಪಸ್ ಬಂದಿದೆ. 23ನೇ ಸ್ಥಾನದಲ್ಲಿದೆ ಹ್ಯುಂಡೈ ಎಕ್ಸ್ಟರ್. ಇದರ ಫೇಸ್ ಲಿಫ್ಟ್ ಬಂದ್ಮೇಲೆ ಸ್ವಲ್ಪ ಇದರ ಸೇಲ್ಸ್ ಗೆ ಬೂಸ್ಟ್ ಸಿಕ್ಕಿದೆ. 8096 ಯೂನಿಟ್ಸ್ ರಿಜಿಸ್ಟರ್ ಆಗಿದೆ. ನಾರ್ಮಲ್ ಆಗಿ ಇದು 5ರಿಂದ 6000 ಸೇಲ್ ಆಗ್ತಿತ್ತು. 22ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಎಕ್ಸ್ಯುವಿ 7X. ಫೇಸ್ ಲಿಫ್ಟ್ ಬಳಿಕ ಇದರ ಡಿಮ್ಯಾಂಡ್ ಹೆಚ್ಚಾಗಿದೆ. ಈ ತಿಂಗಳು 8630 ಯೂನಿಟ್ ಸೇಲ್ ಆಗಿದೆ. ಇನ್ನು 21ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಬೊಲೆರೋ. ಎಷ್ಟೇ ಹೊಸ ಮಾಡೆಲ್ ಕಾರ್ಗಳು ಬಂದ್ರು ಈ ಬೊಲೆರೋದ ಕ್ರೇಜ್ ಮಾತ್ರ ಇನ್ನೂ ಕಮ್ಮಿ ಆಗ್ತಿಲ್ಲ. ಬೊಲೆರೋ ಮತ್ತು ನಿಯೋ ಎರಡು ಸೇರಿ 8917 ಯೂನಿಟ್ ಸೇಲ್ ಆಗಿವೆ. ಹೊಸ 7X ಗಿಂತ ಬೊಲೆರೋನೇ ಜಾಸ್ತಿ ಸೇಲ್ ಆಗ್ತಿದೆ ಅಂದ್ರೆ ಅದರ ತಾಕತ್ತು ಎಂತದು ಅಂತ ಥಿಂಕ್ ಮಾಡಿ. 20ನೇ ಸ್ಥಾನದಲ್ಲಿದೆ ಟೊಯೋಟಾ ಹೈರೈಡರ್. ಬರೋಬ್ಬರಿ 9115 ಯೂನಿಟ್ ಸೇಲ್ ಆಗಿದೆ. ಮಾರುತಿ ಗ್ರ್ಯಾಂಡ್ ವಿಟಾರಾಗಿಂತ ಹೈರೈಡರ್ ಜಾಸ್ತಿ ಸೇಲ್ ಆಗ್ತಿರೋದು ಟೊಯೋಟಾ ಕಂಪನಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಸ್ಟ್ರಾಂಗ್ ಹೈಬ್ರಿಡ್ ಅಂದ್ರೆ ಜನ ಹೈರೈಡರ್ ಅಂತಿದ್ದಾರೆ. ಇನ್ನು 19ನೇ ಸ್ಥಾನದಲ್ಲಿದೆ ಟೊಯೋಟಾ ಇನೋವಾ. ಹೈಕ್ರಾಸ್ ಮತ್ತು ಕ್ರಿಸ್ಟಾ ಎರಡು ಸೇರಿ 9630 ಯೂನಿಟ್ ಸೇಲ್ ಆಗಿದೆ. ಕ್ರಿಸ್ಟಾ ಡಿಸ್ಕಂಟಿನ್ಯೂ ಆಗುತ್ತೆ ಅನ್ನೋ ನ್ಯೂಸ್ ಇದ್ರೂ ಇದರ ಡಿಮ್ಯಾಂಡ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. 18ನೇ ಸ್ಥಾನದಲ್ಲಿದೆ ಮಹೀಂದ್ರಾ ಥಾರ್. ಇದು 10459 ಯೂನಿಟ್ ಸೇಲ್ ಆಗಿದೆ. ರಸ್ತೆಯಲ್ಲಿ ಥಾರ್ ಹವಾ ಬಗ್ಗೆ ಗೊತ್ತೇ ಇದೆ. ಬ್ಲಾಕ್ ಕಲರ್ ಥಾರ್ ಇಟ್ಕೊಂಡಿರೋರು ತಾವೇ ಡಾನ್ ಅನ್ಕೊಳ್ತಾರೆ. ಇದರ ಸೇಲ್ಸ್ ಮಾತ್ರ ಭರ್ಜರಿ ಆಗಿದೆ. 17ನೇ ಸ್ಥಾನದಲ್ಲಿದೆ ಕಿಯಾ ಸಾನೆಟ್. ಇದು 10537 ಯೂನಿಟ್ ಸೇಲ್ ಆಗಿದೆ. ಡೀಸೆಲ್ ನಲ್ಲಿ ಒಳ್ಳೆ ಮೈಲೇಜ್ ಬೇಕು ಅನ್ನೋರಿಗೆ ಇದು ಈಗಲೂ ಕೂಡ ಬೆಸ್ಟ್ ಆಪ್ಷನ್. 16ನೇ ಸ್ಥಾನದಲ್ಲಿದೆ ಕಿಯಾ ಸೆಲ್ಟಾಸ್. ಇದು 10566 ಯೂನಿಟ್ ಸೇಲ್ ಆಗಿದೆ. ಸೆಲ್ಟಾಸ್ ಇವತ್ತು ರಸ್ತೆಯಲ್ಲಿ ಎಲ್ಲೆಡೆ ಕಾಣಿಸ್ತಿದೆ. 15ನೇ ಸ್ಥಾನದಲ್ಲಿದೆ ಮಾರುತಿ ಆಲ್ಟೋ. ಇದು 10856 ಯೂನಿಟ್ ಸೇಲ್ ಆಗಿದೆ. ಆಲ್ಟೋ ಮ್ಯಾಜಿಕ್ ಇನ್ನು ಮುಗಿದಿಲ್ಲ ಅನ್ನೋಕೆ ಇದೆ ಸಾಕ್ಷಿ. 14ನೇ ಸ್ಥಾನದಲ್ಲಿದೆ ಹ್ಯುಂಡೈ ವೆನ್ಯೂ. ಇದು 12420 ಯೂನಿಟ್ ಸೇಲ್ ಆಗಿದೆ. ಹೊಸ ಡಿಸೈನ್ ಜನರಿಗೆ ತುಂಬಾನೇ ಹಿಡಿಸಿದೆ. 13ನೇ ಸ್ಥಾನದಲ್ಲಿ ಮಾರುತಿ ಈಕೋ. ಇದು 13087 ಯೂನಿಟ್ ಸೇಲ್ ಆಗಿದೆ. ಈ ಗಾಡಿ ಹೆಚ್ಚಾಗಿ ಕಮರ್ಷಿಯಲ್ ಪರ್ಪಸ್ ಗೆ ಯೂಸ್ ಆಗುತ್ತೆ. 12ನೇ ಸ್ಥಾನದಲ್ಲಿದೆ ಮಾರುತಿ ವಿಕ್ಟೋರಿಯಸ್. ಇದು 13701 ಯೂನಿಟ್ ಸೇಲ್ ಆಗಿದೆ. ಲಾಂಚ್ ಆದ ಕೆಲವೇ ದಿನಗಳಲ್ಲಿ ಇದು ಕ್ರೆಟಾಗೆ ಫೈಟ್ ಕೊಡುವ ಹಂತಕ್ಕೆ ಬಂದಿರೋದು ಆಶ್ಚರ್ಯದ ವಿಷಯ. 11ನೇ ಸ್ಥಾನದಲ್ಲಿದೆ ಮಾರುತಿ ಬ್ರಿಜಾ. ಇದು 14124 ಯೂನಿಟ್ ಸೇಲ್ ಆಗಿದೆ. ಇದರ ಹೊಸ ಫೇಸ್ ಲಿಫ್ಟ್ ಬರೋ ನ್ಯೂಸ್ ಇದೆ. ಮಹೀಂದ್ರಾ ಸ್ಕಾರ್ಪಿಯೋ. ಇದು 14719 ಯೂನಿಟ್ ಸೇಲ್ ಆಗಿದೆ. ಸ್ಕಾರ್ಪಿಯೋದ ಅಬ್ಬರ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. 9ನೇ ಸ್ಥಾನದಲ್ಲಿದೆ ಹ್ಯುಂಡೈ ಕ್ರೆಟಾ. ಇದು 15291 ಯೂನಿಟ್ ಸೇಲ್ ಆಗಿದೆ. ಕ್ರೆಟಾ ಅಂದ್ರೆ 18000 19000 ಸೇಲ್ ಆಗೋ ಗಾಡಿ. ಈ ಸಲ 9ನೇ ಸ್ಥಾನಕ್ಕೆ ಕುಸಿದಿದೆ. ಬರೀ 15000 ಸೇಲ್ ಮಾಡಿ. ವಿಕ್ಟೋರಿಯಸ್ ಮತ್ತು ಕ್ರೆಟಾ ನಡುವೆ ಈಗ ಬರೀ 1000ದಷ್ಟು ಗ್ಯಾಪ್ ಮಾತ್ರ ಇದೆ. 8ನೇ ಸ್ಥಾನದಲ್ಲಿದೆ ಮಾರುತಿ ಸ್ವಿಫ್ಟ್. ಇದು 17829 ಯೂನಿಟ್ ಸೇಲ್ ಆಗಿ ಫ್ಯಾಮಿಲಿಗಳ ಫೇವರೇಟ್ ಕಾರ್ ಅಂತ ಅನ್ಸ್ಕೊಳ್ತಿದೆ. 7ನೇ ಸ್ಥಾನದಲ್ಲಿದೆ ಟಾಟಾ ನೆಕ್ಸಾನ್. ಇದು 18126 ಯೂನಿಟ್ ಸೇಲ್ ಆಗಿದೆ. ಟಾಪ್ 5 ನಲ್ಲಿದ್ದ ನೆಕ್ಸಾನ್ 7ನೇ ಸ್ಥಾನಕ್ಕೆ ಬಂದಿರೋದು ಟಾಟಾ ಫ್ಯಾನ್ಸ್ ಗಳಿಗೆ ಸ್ವಲ್ಪ ನಿರಾಸೆ ತಂದಿದೆ. 6ನೇ ಸ್ಥಾನದಲ್ಲಿದೆ ಮಾರುತಿ ಬೆಲನೋ. ಇದು 18306 ಯೂನಿಟ್ ಸೇಲ್ ಆಗಿದೆ. ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಅಂದ್ರೆ ಬೆಲನೋ. 5ನೇ ಸ್ಥಾನದಲ್ಲಿದೆ ಮಾರುತಿ ವ್ಯಾಗನಾರ್. 18648 ಯೂನಿಟ್ ಸೇಲ್ ಆಗಿದೆ. ಮಿಡ್ಲ್ ಕ್ಲಾಸ್ ಜನರ ಎವರ್ ಗ್ರೀನ್ ಕಾರ್ ಇದಾಗಿದೆ. 4ನೇ ಸ್ಥಾನದಲ್ಲಿದೆ ಮಾರುತಿ ಫ್ರಾನ್ಸ್. ಇದು 18829 ಯೂನಿಟ್ ಸೇಲ್ ಆಗಿದೆ. ಇದರ ಹೈಬ್ರಿಡ್ ವರ್ಷನ್ ಬರೋ ಸಾಧ್ಯತೆ ಇದೆ. 3ನೇ ಸ್ಥಾನದಲ್ಲಿದೆ ಮಾರುತಿ ಎಟಿಗಾ. ಇದು 19063 ಯೂನಿಟ್ ಸೇಲ್ ಮಾಡಿ ಕಮರ್ಷಿಯಲ್ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ ಎಟಿಗಾ ಈ ಬಾರಿ ಟಾಪ್ 3ಗೆ ಬಂದು ತಲುಪಿದೆ. ಇನ್ನು 2ನೇ ಸ್ಥಾನದಲ್ಲಿದೆ ಟಾಟಾ ಪಂಚ್. ಇದು ಬರೋಬ್ಬರಿ 19107 ಯೂನಿಟ್ ಸೇಲ್ ಆಗಿದೆ. ನೆಕ್ಸಾನ್ ಕೆಳಗೆ ಹೋದ್ರು ಪಂಚ್ ಮಾತ್ರ ತನ್ನ ಸ್ಥಾನವನ್ನು ಬಿಟ್ಟು ಕೊಡ್ತಿಲ್ಲ. ಇನ್ನು 1ನೇ ಸ್ಥಾನದಲ್ಲಿದೆ ಮಾರುತಿ ಡಿಸೈರ್. 23580 ಯೂನಿಟ್ ಸೇಲ್ ಆಗಿದೆ. ಸೆಡಾನ್ ಸೆಗ್ಮೆಂಟ್ ಮರೆಯಾಗ್ತಿದೆ ಅನ್ನೋರಿಗೆ ಡಿಸೈರ್ ಒಂದು ದೊಡ್ಡ ಉತ್ತರ. ಆದ್ರೆ ಒಂದು ವಿಷಯ ಏನಂದ್ರೆ ಇದರಲ್ಲಿ ಹೆಚ್ಚಿನ ಗಾಡಿಗಳು ಕಮರ್ಷಿಯಲ್ ಮತ್ತು ಟ್ಯಾಕ್ಸಿ ಪರ್ಪಸ್ ಗಾಗಿ ಸೇಲ್ ಆಗಿವೆ. ಪರ್ಸನಲ್ ಯೂಸ್ ಗೆ ಕಮ್ಮಿನೇ ಇರಬಹುದು. ಆದ್ರೆ ನಂಬರ್ಸ್ ಮಾತ್ರ ಮಾರುತಿಯ ಸಾಮ್ರಾಜ್ಯವನ್ನು ತೋರಿಸ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕಾರ್ ಸೇಲ್ಸ್ ರಿಪೋರ್ಟ್. ಹ್ಯುಂಡೈ ಕ್ರೆಟಾ ಮತ್ತೆ ನಂಬರ್ 1 ಗೆ ಬರುತ್ತಾ ಅಥವಾ ಟಾಟಾ ಪಂಚ್ ಮುಂದಿನ ತಿಂಗಳು ಮಾರುತಿಯನ್ನೇ ಬೀಟ್ ಮಾಡುತ್ತಾ? ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಡ್ರೈವ್ ಇನ್ಫೋ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.